ಡೌನ್ ಪೇಮೆಂಟ್ ತೊಗೊಂಬನ್ನಿ ಈ ಗಾಡಿ ಒಯ್ರಿ, ಅದು ದುಡಿಯೋಗೋಸ್ಕರ. ಬರೀ 3 ಲಕ್ಷ ತೊಗೊಂಬನ್ನಿ ಇದು ಗಾಡಿ ಒಯ್ರಿ. ಸೊ ಅದರಲ್ಲಿ ಬರೀ 3 ಲಕ್ಷ ತೊಗೊಂಬಂದು ಇದು ಗಾಡಿ ಒಯ್ಬೋದು ನೀವು. 3 ಲಕ್ಷದಲ್ಲಿ 3 ಕಾರು. ಬರೇ 90,000 ಕಟ್ಟಿ ಈ ಗಾಡಿ ನಿಮ್ದಾಗತ್ತೆ. ಅದು ಇದು ನೋಡಿ ಬರೀ 50,000 ಕಟ್ಟಿದ್ರಂದ್ರೆ ನಿಮ್ದಾಗತ್ತೆ. ಸೊ ಇದು ನೋಡಿ 1 ಲಕ್ಷ ರೂಪಾಯಿ ಕಟ್ಟಿದ್ರಂದ್ರೆ ನಿಮ್ದಾಗತ್ತೆ. ಸೊ ಅದರಲ್ಲಿ ಇದು 1,50,000 ಕಟ್ಟಿದ್ರೆ ನಿಮ್ದಾಗತ್ತೆ. ಸೊ ಅದರಲ್ಲಿ ಇದು ಶಿಫ್ಟ್ ಡಿಸೈರ್ 1,80,000 ಕಟ್ಟಿ. ಸೊ ನಮಸ್ಕಾರ ರೀ ಕರ್ನಾಟಕ ಮಂದಿ. ನೋಡಬಹುದು ನೀವು ಕರ್ನಾಟಕ ಮಂದಿ ಇಷ್ಟು ಸಪೋರ್ಟಿವ್ ಅದಾರ ಅಂತಂದ್ರೆ, ಇಷ್ಟು ಸಪೋರ್ಟ್ ಕೊಡ್ತಾ ಇದಾರೆ ನನ್ನ ಡ್ರೀಮ್ ಕಾರ್ಸಿಗೆ. ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಇಷ್ಟು ಚೆನ್ನಾಗಿ ಗಾಡಿ ಸೋಲ್ಡ್ ಆಗ್ತಾ ಇದೆ, ರೆಸ್ಪಾನ್ಸ್ ಚಲೋ ಬರ್ತಾ ಇದೆ. ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಸೊ ಅದರಲ್ಲಿ ಮತ್ತೊಮ್ಮೆ ವಿಟಿಕೆ ಕಾರ್ಸ್ನವ್ರಿಗೆ ಮತ್ತೊಮ್ಮೆ ವಿಡಿಯೋ ಮಾಡ್ತಾ ಇದಾರೆ ನಂಗೆ ಆಫೀಸಿಗೆ ಬಂದು. ಸೊ ಮತ್ತೊಮ್ಮೆ ನೋಡ್ಬೋದು ನೀವು ಬಹಳಷ್ಟು ಸ್ಟಾಕ್ ಬಂದಿದಾವೆ. ಸೊ ರಂಜಾನ್ ಹಬ್ಬಕ್ಕೆ ಬಹಳ ಗಾಡಿ ಹೋದ್ವಿ, ಅದ್ರದ್ದೇನು ತೊಂದರೆ ಇಲ್ಲ. ಅದಾದ್ರೂ ಸ್ಟಾಕ್ ಮಾಡಿದೀವಿ. ಸೊ ನೋಡ್ಬೋದು ನೀವು ಮತ್ತೊಮ್ಮೆ ನಿಮ್ಗೋಸ್ಕರ ಕಡಿಮೆ ಬಜೆಟ್ ಲಿಂದ ತಗೊಂಡ್ಬಂದಿದ್ದೇನೆ. ಸೊ ಅದ್ರಲ್ಲಿ ನೋಡ್ಬೋದು ನೀವು ಫಸ್ಟ್ ನೋಡ್ಬೋದು ಸರ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ನೋಡ್ಬೋದು ನೀವು ಬರೀ 2,85,000ಕ್ಕೆ 2019 ಮಾಡಲ್ ಸಿಂಗಲ್ ಓನರ್ ಕ್ವಿಡ್ ತಗೊಂಡ್ಬಂದಿದ್ದೇನೆ. ಸೊ ಬರೀ 2,85,000ಕ್ಕೆ ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್? ಲೋನ್ ಆಪ್ಷನ್ 2,25,000, ಬರೀ 2 ಲಕ್ಷ 2.5 ಲಕ್ಷ ಮಟನು ಲೋನ್ ಮಾಡಿಸ್ಕೊಡ್ತೇನೆ ಸರ್. ಮತ್ತೊಂದು ಸುಜುಕಿ ಸರ್ ಅಲ್ಟೋ ಕೇಟನ್ ಅಂತ ಹೇಳಿ, ಅಲ್ಟೋ 800 ಅಂತ ಹೇಳಿ ಬಹಳ ಎನ್ಕ್ವೈರಿ ಬರ್ತಿದೆ. ಅಲ್ಟೋ ಕೇಟನ್ ನೋಡ್ಬೋದು 2019 and 20 ಮಾಡಲು ಸಿಂಗಲ್ ಓನರ್ 1000cc ಅಲ್ಟೋ ಬರೀ 3,25,000 ಬಗೆಹರಿಸ್ಕೊಡ್ತೇನೆ ಸರ್. ಮತ್ತೊಂದು ಇರುತ್ತೆ ಕ್ವಿಡ್ ಅವೈಲೇಬಲ್. ಮತ್ತೊಂದು ನೋಡ್ಬೋದು ಬರೀ 18,000 ಓಡಿರೋಕಂತದ್ದು ಕ್ವಿಡ್. ಅದು 22 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ ಇದು ಬಂದ್ಬಿಟ್ಟು ನಿಮ್ಮ 4,40,000 ಬಗೆಹರಿಸ್ಕೊಡ್ತೇನೆ. ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್? ಲೋನ್ ಆಪ್ಷನ್ ಇದಕ್ಕೆ ಒಂದು 380 4 ಒಳಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಮತ್ತೊಂದು ಇರುತ್ತೆ ಸ್ವಿಫ್ಟ್ ಡಿಸೈರ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಕಡಿಮೆ ಬಜೆಟ್ ಅಲ್ಲಿ ಅದು 19 ಮಾಡಲ್ ಶಿಫ್ಟ್ ಡಿಸೈರ್ ಹುಡುಕ್ತಾ ಇದ್ರೆ ಅಂತಂದ್ರೆ ನೋಡ್ಬೋದು ನೀವು ಬರೀ 6,25,000ಕ್ಕೆ VDI ಶಿಫ್ಟ್ ಡಿಸೈರ್ ಕೊಡ್ತಾನೆ. ಅದು ಡೀಸೆಲ್ ವೇರಿಯಂಟ್. ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್? ಸೊ ಲೋನ್ ಆಪ್ಷನ್ ಇದಕ್ಕೆ ಒಂದು 4.5 ಲಕ್ಷ ರೂಪಾಯಿ ಮಾಡಿಸ್ಕೊಡ್ತೀನಿ ಲೋನ್ ಆಪ್ಷನ್. ಸೊ ಅದರಲ್ಲಿ ಡಸ್ಟರ್ ಅವೈಲೇಬಲ್ ಇರುತ್ತೆ. ಡಸ್ಟರ್ ಅದು ಆಫ್ ರೋಡಿಂಗ್ ಗೋಸ್ಕರ ಕಸ್ಟಮರ್ ಬಹಳ ಎನ್ಕ್ವೈರಿ ಮಾಡ್ತಿರ್ತಾರೆ, ಡಸ್ಟರ್ ಇದ್ರು ನೋಡ್ರಿ ಅಂತ ಹೇಳಿ. ಸೊ ಈ ಗಾಡಿ ನೋಡ್ಬೋದು ನೀವು 2019 and 20 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬರೀ 6,49,000 ಬಗೆಹರಿಸ್ಕೊಡ್ತೀನಿ ನಿಮಗೆ ಡಸ್ಟರ್. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಅಷ್ಟೇ ಮಾಡ್ಕೊಡ್ತೀರಿ ಸರ್? ಏನು ಟ್ರೈ ಮಾಡೋಣ್ರಿ, ಎಷ್ಟಕ್ಕೆ ಅಷ್ಟು ಕಡಿಮೆ ಟ್ರೈ ಮಾಡೋಣ. ನಿಮ್ ಕಡೆಯಿಂದ ಬಹಳ ರೆಸ್ಪಾನ್ಸ್ ಚಲೋ ಬರ್ತಾ ಇದೆ ನನಗೆ. ಸೊ ಕಸ್ಟಮರ್ ರಿವ್ಯೂನು ನೀವು ಕೇಳ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಸೊ ಅದರಲ್ಲಿ ನೋಡ್ಬೋದು ನೀವು ಮತ್ತೊಂದು i21 ತಗೊಂಡ್ಬಂದಿದ್ದೀನಿ 2017 ಮಾಡಲು. ಅದು ಅಷ್ಟ ಸಿಂಗಲ್ ಓನರ್ ವೆಹಿಕಲ್ ಬರೀ 5,49,000ಕ್ಕೆ. ಸೊ ಅಷ್ಟ ಆಪ್ಷನಲ್ ಗಾಡಿ ತಗೊಂಡ್ಬಂದಿದ್ದೀನಿ. ಸೊ ಅದರಲ್ಲಿ ನೋಡ್ಬೋದು 2017 ಮಾಡಲ್ ಸಿಂಗಲ್ ಓನರ್ ಅಲ್ಫಾ ಟಾಪ್ ಅಂಡ್ ಬಲೆನ ತಗೊಂಡ್ಬಂದಿದ್ದೀನಿ. ಸೊ ಎಷ್ಟು ಹೇಳ್ರಿ? ಎಷ್ಟು ಸರ್? 5 ಲಕ್ಷ ಲೋನ್ ಮಾಡಿಸ್ಕೊಟ್ರೆ ಮ್ಯಾಲೆ ಎಷ್ಟು ಕೊಡ್ಬೋದ್ರಿ ಕಸ್ಟಮರ್? 50,000 ಸರ್. ಸಾಕ್ 49,000 ಕೊಡ್ಲಿರಿ, ಸಾಕು, ಜಾಸ್ತಿ ಬೇಡ. 49,000 ಕೊಟ್ರೆ 49,000 ಬೇಡವ್ರಿ, ಬರೀ 25,000 ರೂಪಾಯಿ ಕೊಡ್ಲಿ ಹೋರಿ ಅವ್ರಿಗೋಸ್ಕರ. ಹೋರಿ ಬರೀ 25,000 ರೂಪಾಯಿ ಕೊಡ್ಲಿ, 5,25,000 ಬಗೆಹರಿಸ್ಕೊಡ್ತೀನಿ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಸರ್ ಬರೀ ಶಿಫ್ಟ್ ಅಲ್ಲಿ ಇದು ಶಿಫ್ಟ್ ZX ಆಪ್ಷನಲ್ CNG ವೆಹಿಕಲ್ ರೀ. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ, CNG ವೆಹಿಕಲ್ ರೀ. ಅದು 2023 and 24 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ರೀ. ಬರೀ 6,99,000ಕ್ಕೆ ಅದು ZX ಆಪ್ಷನಲ್ CNG ಕೊಡ್ತಾ ಇದ್ದೀನಿ ನಿಮಗೆ. ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್? ಲೋನ್ ಆಪ್ಷನ್ ಇದಕ್ಕೆ ಒಂದು 6 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ ರೀ. 20 ಇದು. ಸೊ ಸನ್ರೂಫ್ ಕೂಡ ನೋಡ್ಬೋದು. ಅದು 2024 ಮಾಡಲ್ ಸಿಂಗಲ್ ಓನರ್ ಬರೀ 40,000 ಓಡಿರಕ್ಕಂಥದ್ದು ಬರೀ 8,40,000 ರೂಪಾಯಿ. ಶೋರೂಮ್ ಕಾಸ್ಟ್ ಹೋಗ್ಬಿಟ್ರೆ ಅಂದ್ರೆ 13 ಲಕ್ಷ ರೂಪಾಯಿ ಬೀಳುತ್ತೆ. 8,40,000 ರೂಪಾಯಿ ಕೊಡ್ತೀನಿ ರೀ. ಸೊ ನೋಡಿ ಮತ್ತೊಂದು ಇರುತ್ತೆ ಇನೋವಾ ಕ್ರಿಸ್ಟಾ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಸರ್ 2016 and 17 ಮಾಡಲ್ ಸಿಂಗಲ್ ಓನರ್ 1,20,000 ಜೆನ್ಯೂನ್ ರನ್ನಿಂಗು ವಿ ವೇರಿಯಂಟ್. ಸೊ 8 ಸೀಟರ್ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ನಿಮಗೊಂದು 15,75,000 ಬಗೆಹರಿಸ್ಕೊಡ್ತೀನಿ ಬನ್ನಿ. ಫೈನಲ್ ಟು ಫೈನಲ್ ಸರ್. ಏನ್ ಸ್ವಲ್ಪ 10-20,000 ಹೆಚ್ಚು ಕಡಿಮೆ ಮಾಡೋಣ ಅಂತ್ರಿ, ಪ್ರಯತ್ನ ಮಾಡೋಣ. ಸರ್ ಸೊನೆಟ್ ನೋಡ್ರಿ HTX ಆಪ್ಷನಲ್ ಸರ್. ಇದೆ ಸನ್ರೂಫ್ ಬಟನ್ ಸ್ಟಾರ್ಟ್ ಬರುತ್ತೆ ರೀ. 2021 ಮಾಡಲ್ ರೀ. ಸೊ ಸನ್ರೂಫ್ ಅಂದ್ರು ಎನ್ಕ್ವೈರಿ ಭಾಳ ಬರುತ್ತೆ. ಅದರಲ್ಲಿ ರೇಟ್ ಬಂದ್ಬಿಟ್ಟು 8,75,000 ಬಗೆಹರಿಸ್ಕೊಡ್ತೀನಿ ರೀ. ಸರ್ ಮತ್ತೊಂದು ನಿಯೋಸ್ ಸರ್. ಸರ್ ನ್ಯೂಸ್ ನೋಡ್ರಿ ಅಷ್ಟ ಆಪ್ಷನಲ್. ಅದು 2021 and 22 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಅಷ್ಟ ಆಪ್ಷನಲ್ ಬಟನ್ ಸ್ಟಾರ್ಟ್. ಸೊ ಇದು ಬಂದ್ಬಿಟ್ಟು ಒಂದು 5,60,000 ಬಗೆಹರಿಸ್ಕೊಡ್ತೇನೆ ರೀ. ಫೈನಲ್ ಟು ಫೈನಲ್ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಅಂದ್ರೆ ಪ್ರಯತ್ನ ಮಾಡಿ. ಜನ ಕೇಳ್ತಿದಾರಲ್ರಿ. ಸೊ ಅವ್ರಿಗೋಸ್ಕರ ನೋಡ್ರಿ ಸಿಂಗಲ್ ಓನರ್ ಗಾಡಿ, ಅದು ಜೆನ್ಯೂನ್ ಪೂರಾ ಶೋರೂಮ್ ರೆಕಾರ್ಡ್ ಗಾಡಿ ಬರೀ 4,70,000 ತಗೊಂಡ್ಬಂದಿದ್ದೀನಿ. ಅದು XUV 500 ಬರೀ 1,20,000 ಜೆನ್ಯೂನ್ ರನ್ನಿಂಗ್ ಆಗಿದೆ. ಯಾವ ವೇರಿಯಂಟ್ ಬರುತ್ತೆ ಸರ್ ಇದು? ಯಾವ ವೇರಿಯಂಟ್ ಬರುತ್ತೆ ಸರ್? ಇದು W6 ವೇರಿಯಂಟ್ ರೀ. ಇದು ಸರ್ ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್ ಅದಕ್ಕೆ? ಲೋನ್ ಆಪ್ಷನ್ ಸ್ವಲ್ಪ ಡೌಟ್ ರೀ. 12 ಮಾಡಲಕ್ಕೆ ಲೋನ್ ಅಂತೂ ಆಗ್ತಾ ಇಲ್ರಿ. ಪ್ರಯತ್ನ ಮಾಡ್ತೀನಿ, ಲೋನ್ ಮಾಡೋ ಇದ್ರೆ ಲೋನ್ ಮಾಡಿ ಕೊಡ್ತೀನಿ. ಕ್ಯಾಶ್ ಆದ್ರೂ ಬಹಳ ಚಲೋ. ಸರ್ ಮತ್ತೊಂದು ಇರುತ್ತೆ ಬುಲೋರೋ ಅವೈಲೇಬಲ್ ಇರುತ್ತೆ. ಸೊ 18 ಮಾಡಲ್ ಬುಲೋರೋ ರೀ. ಅದು ZLX ಪವರ್ ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್ ಬರೀ ನಿಮಗೆ 6,25,000 ಬಗೆಹರಿಸ್ಕೊಡ್ತೇನೆ ರೀ.
ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ರೆನಾಲ್ಟ್ ಟ್ರೈಬರ್ ಅವೈಲೇಬಲ್ ಇರುತ್ತೆ ಇವ್ರ ಹತ್ರ. 7 ಸೀಟರ್ ಅಂತಂದ್ರೆ ಏನ್ರಿ 7 ಸೀಟರ್ ಕಡಿಮೆ ಬಜೆಟ್ನಾಗ 7 ಸೀಟರ್ ಅಂತಂದ್ರೆ ಭಾಳ ಇನ್ಕ್ವೈರಿ ಇರುತ್ತೆ. ಅದು ಡ್ರೈವರ್ ಅಂತಂದ್ರೆ ಹೈಯೆಸ್ಟ್ ಇನ್ಕ್ವೈರಿ ಇರುತ್ತೆ. ಸೊ ಭಾಳ ಮಂದಿ ಇನ್ಕ್ವೈರಿ ಮಾಡ್ತಿರ್ತಾರೆ. ನಿಮ್ ಚಾನಲ್ ಒಳಗ ಎಷ್ಟೋ ಮಂದಿ ಇನ್ಕ್ವೈರಿ ಮಾಡ್ತಿರ್ತಾರ, ನಿಮಗೂ ಬರ್ತಿರೋಂಗಿಲ್ರಿ. ಫೋನ್ ನಮಗ್ ಬರ್ತಿರ್ತಾವ್ರಿ, ನಮಗ್ ಬರ್ತಿರ್ತೈತೆ. ಬರೀ 4,99,000 ಅದು RXZ ಟಾಪ್ ಅಂಡ್ ಮಾಡಲ್ ರೀ. 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾರೆ. ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್? ಲೋನ್ ಆಪ್ಷನ್ ಇದಕ್ಕೆ ಒಂದು 4.5 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಮತ್ತೊಂದು ಇವ್ರ ಹತ್ರ ಸುಜುಕಿ ಸಿಯಾಜ್ ಅವೈಲೇಬಲ್ ಇರುತ್ತೆ ಸರ್. ಸೊ ಮಾಡಲ್ ಸಿಡಾನ್ ವೆಹಿಕಲ್ ಅಂತಂದ್ರೆ ಇಷ್ಟ ರೀ. ನೆಕ್ಸಾದೊಳಗೆ ಇಷ್ಟು ಫೇಮಸ್ ಗಾಡಿ ರೀ ಇದು. 2021 ಮಾಡಲ್ ರೀ, ಸಿಂಗಲ್ ಓನರ್. ಬರೀ 6,99,000 ಸಿಯಾಸ್ ಕೊಡ್ತಾ ಇದೇನ್ರಿ. ಅದು ಟಾಪ್ ಅಂಡ್ ವೆಹಿಕಲ್, ಬಟನ್ ಸ್ಟಾರ್ಟ್ ವೆಹಿಕಲ್ ರೀ. ಸರ್ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಅವೈಲೇಬಲ್ ಇರುತ್ತೆ. ಇದು ಮಾರುತಿ ರೀ. ಇದು ನೆಕ್ಸಾ ಅಂತಂದ್ರೆ ಬೇರೆ ರೀ, ಮಾರುತಿ ಅಂದ್ರೆ ಬೇರೆ ರೀ. ಬಟ್ ಮಾರುತಿ ಸುಜುಕಿ ಎರಡು ಒಂದೇ ರೀ, ಅಣ್ಣ ತಂಗಿ ಇದ್ದಂಗ ರೀ. ಸೊ ಇದು ನೋಡ್ರಿ ಬರೀ 4,75,000 ಬಗೆಹರಿಸ್ಕೊಡ್ತೀನಿ. 2016 ಮಾಡಲ್ ಸಿಂಗಲ್ ಓನರ್ ಶಿಫ್ಟ್ ಡಿಸೈರ್ ಸರ್ ಐಟನ್ ರೀ. ಅದು ಸನ್ರೂಫ್ ಬರುತ್ತೆ. ಬರೀ 2 ಲಕ್ಷಕ್ಕೆ ಪೇಪರ್ ಸಮೇತ ಕ್ಲಿಯರ್ ಮಾಡಿಸ್ಕೊಡ್ತೇನ್ರಿ. ಪಾಸಿಂಗ್ ಗೀಸಿಂಗ್ ಎಲ್ಲ ಮಾಡಿ, ಸರ್ 2 ಲಕ್ಷ. ಹಾ ಪೇಪರ್ ಡಾಕ್ಯುಮೆಂಟ್ ಸಮೇತ ಇನ್ಶೂರೆನ್ಸ್ ಕಟ್ಟಿ ಮತ್ತೆ 5 ವರ್ಷದ ಪಾಸಿಂಗ್ ಗೀಸಿಂಗ್ ಮಾಡಿಸಿ ಎಲ್ಲ ಕ್ಲಿಯರ್ ಮಾಡಿಸಿ ಕೊಡ್ತೇನ್ರಿ. ಸೊ ಅದರಲ್ಲಿ ಹೊಂಡಾ ಜಾಜ್ 4,99,000 ನೋಡಬಹುದು ನೀವು. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ತಂದಿದ್ದೇನೆ. ಸರ್ ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೇರಿಯಂಟ್ ಇದು. ಇವ್ರ ಹತ್ರ ಏನು ಅವೈಲೇಬಲ್ ಇರುತ್ತೆ ಸರ್? ಮಾಡಲ್ ಬರೀ 2,25,000 2015 ಮಾಡಲ್ ಸೆಕೆಂಡ್ ಓನರ್ ಇಯಾನ್ ಕೊಡ್ತಾ ಇದೆ ನೋಡ್ರಿ. ಅದು ಬ್ಲೂ ಕಲರ್ ಎಷ್ಟು ನೀಟ್ ಅಂಡ್ ಚೆನ್ನಾಗಿ ಕಾಣ್ತಾ ಇದೆ. ನಾನ್ ಆಕ್ಸಿಡೆಂಟಲ್ ಇದೆ, ಪೂರಾ ಶೋರೂಮ್ ರೆಕಾರ್ಡ್ ಇದೆ ಗಾಡಿ. ಮತ್ತೊಂದು ಇವ್ರ ಹತ್ರ ಚಾರ್ಲೆಟ್ ಬೀಟ್ ಅವೈಲೇಬಲ್ ಇರುತ್ತೆ. ಸೊ ಬೀಟ್ ಡೀಟೇಲ್ಸ್ ಗೊತ್ತಿಲ್ರಿ. ಇದು ನಿಮ್ಮ ಒಂದು 1.5 ಲಕ್ಷ ಆಸ್ಪಾಸ್ ಕೊಡ್ಬೋದ್ರಿ ನನಗ. ಸರ್ ಮಾಡಲ್ ಏನು ಸರ್ ಇಯಾನ್ ನೋಡ್ಬೋದು ನೀವು. ಮತ್ತೊಮ್ಮೆ ವೈಟ್ ಕಲರ್. ಅದು 2,25,000 2014 ಮಾಡಲ್ ಸಿಂಗಲ್ ಓನರ್ ಇಯಾನ್ ನೋಡ್ರಿ. ಇದು ಎಷ್ಟು ಸರ್ ಪ್ರೈಸ್? 2,25,000 ರೀ. ಲೋನ್ ಆಪ್ಷನ್ ಕೊಡ್ತೀರಾ ಸರ್? ಲೋನ್ ಆಪ್ಷನ್ ಮಾಡಿ ಕೊಡ್ತೇನಲ್ರಿ. ಎಷ್ಟ್ ಮಾಡ್ಕೊಡ್ತೀರಿ ಸರ್? 1.5 ಲೋನ್ ಮಾಡಿಸ್ಕೊಡ್ತೇನ್ರಿ. ಸರ್ ಮತ್ತೊಂದು ಇವ್ರ ಹತ್ರ ಸ್ವಿಫ್ಟ್ ಅವೈಲೇಬಲ್ ಇರುತ್ತೆ ಸರ್. ಕಡಿಮೆ ಬಜೆಟ್ನಾಗ ಅಂತಂದ್ರೆ ಬಡವ್ರಿಗೆ ಸರ್ ನನ್ನ ಬಜೆಟ್ ಇಲ್ಲ, ನನಗೆ ಬಹಳ ಪ್ರಾಬ್ಲಮ್ ಆಗಿದೆ ಸರ್, ನನ್ನ ಕಡೆ ಎಮರ್ಜೆನ್ಸಿ ಗಾಡಿ ಬೇಕು, ಒಂದ್ ಸಣ್ಣ ಮನಿ ಮುಂದೆ ಗಾಡಿ ನಿಂದಿರ್ಬೇಕಂತಂದ್ರೆ 2,70,000 2011 ಮಾಡಲ್ ಡಾಕ್ಟರ್ ವೆಹಿಕಲ್ ತಂದಿದ್ದೇನೆ. ಅದು ಶಿಫ್ಟ್ ಬರೀ 2,70,000 ಸಿಂಗಲ್ ಸೆಕೆಂಡ್ ಓನರ್ ಗಾಡಿ. ಸರ್ ಮತ್ತೊಂದು I20 ಇದೆ. ಇದು 2023 and 24 ಮಾಡಲ್ ರೀ, ಸಿಂಗಲ್ ಓನರ್ ರೀ. ಆಸ್ಟಾ ಆಪ್ಷನಲ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ರೀ. ಇದು I20 ರೀ. ಸೊ ಇದು ಬಂದ್ಬಿಟ್ಟು 7,75,000 ಬಗೆಹರಿಸ್ಕೊಡ್ತೀನಿ. ಸರ್ ಮತ್ತೊಂದು ಇವ್ರ ಹತ್ರ ಟ್ರೈಬರ್ ಅವೈಲೇಬಲ್ ಇರುತ್ತೆ. ಸೋಲ್ಡ್ ಔಟ್ ಆಗಿದೆ ಸರ್ ಅದು. ಆದ್ರೂ ನೋಡ್ಬೋದು ನೀವು 2022 ಮಾಡಲ್ ಸಿಂಗಲ್ ಓನರ್ ಬರೀ ಎಷ್ಟ್ರಿ 4,90,000 4,90,000 ಹಾ ರೀ. ವೆಹಿಕಲ್ ಕೊಡ್ತಾ ಇದ್ರಾ ಸರ್? ಮತ್ತೊಂದು ಮಹೀಂದ್ರ ಬೊಲೆರೋ ಅವೈಲೇಬಲ್ ಇರುತ್ತೆ. ಇದು 2017 and 18 ಮಾಡಲ್ ರೀ, ಸಿಂಗಲ್ ಓನರ್ ರೀ. ಬರೀ 6,75,000 ಬಗೆಹರಿಸ್ಕೊಡ್ತೇನೆ ರೀ. ಅಲ್ಟ್ರಾಸ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಡೀಸೆಲ್ ಇಂಜನ್ ಅಲ್ರಿ ಇದು, ಪೆಟ್ರೋಲ್ CNG ಇಂಜನ್. ಅದು 2024 and 25 ಮಾಡಲ್ ಸಿಂಗಲ್ ಓನರ್ ರೀ. ಟಾಟಾ ಅಲ್ಟ್ರೋಸ್ ಬರೀ 30,000 ಓಡಿರಕಂತದ್ರಿ. ಅದು ಎಷ್ಟು ಹೇಳ್ರಿ ರೇಟ್? 6,60,000 ರೀ. ಸಿಂಗಲ್ ಓನರ್ ವೆಹಿಕಲ್ 30,000 ರನ್ನಿಂಗ್ ಆಗಿ ಕೊಡ್ತಾ ಇದ್ದೇನೆ. ನ್ಯೂ ಶಾಪ್ ಅಲ್ಲಿ ಯಾರಾದ್ರೂ ಟಾಟಾ ನೆಕ್ಸನ್ ಹುಡುಕ್ತಾ ಇದ್ರೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಅದು 2,500 ರನ್ನಿಂಗ್ ನೋಡ್ರಿ ಖಾಲಿ ಟಾಟಾ ನೆಕ್ಸಾನ್ ಅನ್ರಿಜಿಸ್ಟರ್ ಐತ್ರಿ. ಸೊ ಕಸ್ಟಮರ್ ಹೆಸರ್ಲೆ ಡೈರೆಕ್ಟ್ ಆತಂದ್ರ ಅವ್ರ ಹೆಸರ್ಲೇನೆ ಮಾಡಿಕೊಡೋ ಪ್ರಯತ್ನ ಮಾಡ್ತೇನ್ರಿ. ಡೈರೆಕ್ಟ್ ಅವರ ಸಿಂಗಲ್ ಓನರ್ ಹಾಕಿರ್ಬೇಕ್ರಿ. ಬರೀ 12 ಲಕ್ಷಕ್ಕೆ ಕೊಡ್ತಾ ಇದೇನ್ರಿ. 16.5 ಲಕ್ಷ ರೂಪಾಯಿ ಶೋರೂಮ್ ಐತ್ರಿ. 4.5 ಲಕ್ಷ ರೂಪಾಯಿ ಉಳಿಸ್ಕೊಡೋ ಪ್ರಯತ್ನ ಮಾಡ್ತೇನೆ ಅಂತ ನಿಮ್ಗೆ ಶೋರೂಮ್ ನಿಂದ್ರ ಅನ್ರಿಜಿಸ್ಟರ್ ಐತಿ, ನಿಮ್ಮ ಹೆಸರ್ಲೇನೆ ಮಾಡಿಕೊಡೋ ಪ್ರಯತ್ನ ಮಾಡ್ತೇನೆ ಅಂದ್ರೆ. 2024 ಮಾಡಲ್ ರೀ. ಸ್ಕೋಡಾ ಕುಶಕ್ ರೀ. ಇದು 2021 and 22 ಮಾಡಲ್ ರೀ, ಸೆಕೆಂಡ್ ಓನರ್ ವೆಹಿಕಲ್ ರೀ. ಬರೀ 9,25,000 ಬಗೆಹರಿಸ್ಕೊಡ್ತೇನ್ರಿ. ಅದು ಟಾಪ್ ಅಂಡ್ ವೆಹಿಕಲ್ ರೀ, ಸನ್ರೂಫ್ ವೆಹಿಕಲ್ ಬರುತ್ತೆ. ಯಾವ ತರ ಇದೆ ಅಂತ ಹೇಳಿ. ಸೊ ಗಾಡಿ ನಾನ್ ಆಕ್ಸಿಡೆಂಟಲ್ ಐತ್ರಿ, ಪೂರಾ ಶೋರೂಮ್ ರೆಕಾರ್ಡ್ ಐತ್ರಿ. ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಎಷ್ಟು ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಏನ್ ಸ್ವಲ್ಪ 20,000 ನೆಗೋಷಿಯಬಲ್ ಪ್ರಯತ್ನ ಮಾಡೋಣ ಅಂದ್ರೆ. ಸರ್ ಮತ್ತೊಂದು ಇವ್ರ ಹತ್ರ 7 ಸೀಟರ್ ಅಲ್ಲಿ ಇರೋ ಡ್ರೈವರ್ ಅವೈಲೇಬಲ್ ಇರುತ್ತೆ. ಬರೀ 4,49,000 ನೋಡ್ರಿ. ಫೈನಲ್ ಟು ಫೈನಲ್ ಸರ್. 2020 ಎಲ್ಲ ಡ್ರೈವರ್ಸ್ 4,49,000. 4,49,000 ಅಲ್ಲ, 4,99,000, 4,49,000. ಸರ್ ಮತ್ತೊಂದು ಇವ್ರ ಹತ್ರ ಕಿಯಾ ಸೆಲ್ಟೋಸ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಕಿಯಾ ಸೆಲ್ಟೋಸ್ ಅದು IMT ವೆಹಿಕಲ್ ರೀ. ಕಸ್ಟಮರ್ ನನಗೆ ಕ್ಲಚ್ ಬ್ಯಾಡ್ರಿಪ್ಪ ಅಂತ ಹೇಳ್ತಿರ್ತಾರ ನೋಡ್ರಿ. ಮ್ಯಾನುವಲ್ ನಾವು ಹೊಡಿಬೇಕ್ರಿ, ಬಟ್ ಕ್ಲಚ್ ಬ್ಯಾಡ್ ಅಂತಾರಲ್ರಿ, ಅವ್ರಿಗೋಸ್ಕರ ರೀ ಇದು. ಸೊ 2023 and 24 ಮಾಡಲ್ ಸಿಂಗಲ್ ಓನರ್ ಬರೀ 39,000 ಜೆನ್ಯೂನ್ ರನ್ನಿಂಗ್ ಆಗಿದ್ದು, ನಾನ್ ಆಕ್ಸಿಡೆಂಟಲ್ ಆಗಿದ್ದು, ಪೂರಾ ಶೋರೂಮ್ ಮೇಂಟೈನ್ ಇದ್ದಿದ್ದು ವಿತ್ ಸನ್ರೂಫ್ ವೆಹಿಕಲ್. ಸೊ HTX ಆಪ್ಷನಲ್ ಗಾಡಿ ರೀ. ಸೊ ಇದು ಬಂದ್ಬಿಟ್ಟು ನಿಮ್ಮ ಒಂದು 14,49,000 ಬಗೆಹರಿಸ್ಕೊಡ್ತೇನೆ. ಫೈನಲ್ ಟು ಫೈನಲ್ ಸರ್. ಹೌದ್ರಿ ಸರ್. ಏನೋ ಒಂದು 10,000 ಹೆಚ್ಚು ಕಡಿಮೆ ಮಾಡೋಣ ಅಂದ್ರೆ ಮುಂದ್ ಬಂದಾಗ. ಸರ್ ಮತ್ತೊಂದು ಇವ್ರ ಹತ್ರ ಡಿಸೈರ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಸರ್ 2022 ಮಾಡಲ್ ರೀ, VX ಆಪ್ಷನಲ್ CNG ವೆಹಿಕಲ್ ರೀ. ಸೊ 61,000 ರನ್ನಿಂಗ್ ಆಗಿದೆ. ಬರೀ 6,25,000 ಬಗೆಹರಿಸ್ಕೊಡ್ತೇನೆ. 22 ಮಾಡಲ್ CNG ಯಾರು ಕೊಡಲ್ರಿ 6,25,000. ಶೋರೂಮ್ನಾಗ ಹೋದ್ರ ಅಂದ್ರೆ ಒಂದ್ 8,90,000 ರೂಪಾಯಿ ಬೀಳತ್ರಿ ಅದು. ಸರ್ ಮತ್ತೊಂದು ಇವ್ರ ಹತ್ರ ಬ್ರಿಜಾ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಸರ್ ಬ್ರೇಜಾ ಇದು 2018-19 ಮಾಡಲ್ ಐತ್ರಿ, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್ ರೀ. ಅದು VDI ವೇರಿಯಂಟ್. ಸೊ ಇದು ಬಂದ್ಬಿಟ್ಟು ನಿಮ್ಮ ಒಂದು 7,75,000 ಬಗೆಹರಿಸ್ಕೊಡ್ತೇನೆ ರೀ.
ಒನ್ ಆಫ್ ದಿ ಮೋಸ್ಟ್ ಲಕ್ಸುರಿಯಸ್ ಗಾಡಿ ಇನ್ 2009. 2009 ಮಾಡಲ್. ಅದು ಅದರಲ್ಲಿ ಸನ್ರೂಫ್ ಬರುತ್ತ್ರಿ. ಇದು ವೆಂಟಿಲೇಟೆಡ್ ಸೀಟ್, ಸೀಟ್ನ್ಯಾಗ ಇದು ಎಲೆಕ್ಟ್ರಿಕಲ್ ಸೀಟ್ ಬರುತ್ತೆ. ಅದರಲ್ಲಿ ಮ್ಯಾನುವಲ್ ಬರುತ್ತೆ, ಆಟೋಮೆಟಿಕ್ ಬರುತ್ತೆ. ಅದರಲ್ಲಿ ನೀವು 4x4 ನಾಗ ಹೊಡಿಬಹುದು, 4x2 ನಾಗ ಹೊಡಿಬಹುದು. ಸನ್ರೂಫ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಆಫ್ ರೋಡಿಂಗ್ ಗಾಡಿನೂ ರೀ, ಅದರಲ್ಲಿ ಸನ್ರೂಫ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಬರೀ 2.5 ಲಕ್ಷಕ್ಕೆ ಕೊಡ್ತಾ ಇದ್ದೇನೆ. ಫೈನಲ್ ಟು ಫೈನಲ್ ಸರ್. ಫೈನಲ್ ಟು ಫೈನಲ್ 2.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಒಂದ್ 5-10 ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಅಂತ. ಲಕ್ಸುರಿ ಗಾಡಿ 2.5 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಅದು ಲಕ್ಸರಿ ಗಾಡಿ ರೀ. ಸರ್ ಮತ್ತೊಂದು ಇವ್ರ ಹತ್ರ ಮಹೇಂದ್ರ TU ಇದೆ ಸರ್. ಮಾಡಲ್ ಬರೀ 4,99,000 ಸರ್. 2015 ಮಾಡಲು, ಸೆಕೆಂಡ್ ಓನರ್, TU 300 T8. ಸರ್ ಕೋಟಿಂಗ್ ಪ್ರೈಸ್ ಸರ್ 4,99,000. 4 ಲಕ್ಷ ಸರ್. ಲೋನ್ ಆಪ್ಷನ್ ಎಷ್ಟು ಕೊಡ್ತೀವಿ ಸರ್ ಇದಕ್ಕೆ? ಲೋನ್ ಆಪ್ಷನ್ ಇದಕ್ಕೆ ಒಂದು 3 ಲಕ್ಷ ರೂಪಾಯಿ ಲೋನ್ ಆಗತ್ತೆ. ಸರ್ ಮತ್ತೊಂದು ಇವ್ರ ಹತ್ರ ಸ್ವಿಫ್ಟ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಅದು ಡೀಸೆಲ್ ಇಂದ ನೋಡ್ರಿ. ಇದು 2019 and 20 ಮಾಡಲ್ ರೀ, ಸಿಂಗಲ್ ಓನರ್. ಅದು ZDI ಪ್ಲಸ್ ಟಾಪ್ ಅಂಡ್ ವೆಹಿಕಲ್ ರೀ. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು 6,75,000 ಬಗೆಹರಿಸ್ಕೊಡ್ತೇನೆ ರೀ. ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಿ ಸರ್? ಲೋನ್ ಆಪ್ಷನ್ ನಿಮಗೆ ಒಂದು 4,96,000 ರೂಪಾಯಿ ಮಾಡಿಕೊಡ್ತೇನೆ ರೀ. ಸರ್ ಮತ್ತೊಂದು ಇವ್ರ ಹತ್ರ ಬಲೆನೋ ಅವೈಲೇಬಲ್ ಇರುತ್ತೆ. ಮಾಡಲ್ ಏನು ಸರ್? ಬಲೆನು ನೋಡ್ಬೋದ್ರಿ, ಪೆಟ್ರೋಲ್ CNG ವೆಹಿಕಲ್ ರೀ. 2023 and 24 ಮಾಡಲ್ ರೀ, ಸಿಂಗಲ್ ಓನರ್. ಅದು ಜಟಾ ವೇರಿಯಂಟ್ ರೀ, ಟಾಪ್ ಅಂಡ್. ಬರೀ 7,65,000 ಬಗೆಹರಿಸ್ಕೊಡ್ತೇನೆ ರೀ. ಅದು 50,000 ಜೆನ್ಯೂನ್ ರನ್ನಿಂಗ್ ರೀ, ಪೂರಾ ಶೋರೂಮ್ ರೆಕಾರ್ಡ್ ಇದ್ದಿದ್ರಿ. ಸರ್ ಮತ್ತೊಂದು ಬಲೆನೋ ಸರ್? ಸರ್ ಅದು ಡೀಸೆಲ್ ವೇರಿಯಂಟ್ ರೀ, 2019 and 20 ಮಾಡಲ್ ರೀ, ಸಿಂಗಲ್ ಓನರ್. ಬರೀ 6,55,000 ಬಗೆಹರಿಸ್ಕೊಡ್ತೇನೆ ರೀ. ಸರ್ ಮತ್ತೊಂದು ಟಿಯಾಗೋ ಸರ್? ಸರ್ 2019 and 20 ಮಾಡಲ್ ರೀ, 3,99,000 ಕೊಡ್ತೇನೆ ರೀ. ಫೈನಲ್ ಟು ಫೈನಲ್ ಸರ್. ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಅದು 2019-20 ಮಾಡಲ್ ರೀ, ಎಕ್ಸಾಕ್ಟ್ ವೇರಿಯಂಟ್ ರೀ, ಸಿಂಗಲ್ ಓನರ್ ಗಾಡಿ. ಸರ್ ನೋಡಿ, ಬಿಸ್ನೆಸ್ಗೋಸ್ಕರ ಎರ್ಟಿಗೆ ಹುಡುಕ್ತದೆ, ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಬಿಸ್ನೆಸ್ಗೋಸ್ಕರ ಅನ್ಬಾರ್ದ್ರಿ, ಗೌಡ್ರ ಮಂದಿಗೆ ಯಾವಾಗಲೂ ದುಡಿಯೋಗೋಸ್ಕರ ಅಂತನ್ರಿ, ಅದೊಂದು ವ್ಯಾಲ್ಯೂ ಇರುತ್ತೆ. ಸೊ ದುಡಿಯೋಗೋಸ್ಕರ ನೋಡ್ರಿ, 2023 and 24 ಮಾಡಲ್ ZX ಆಪ್ಷನಲ್ ಪೆಟ್ರೋಲ್ ವಿತ್ CNG. ಅದು 61,000 ಓಡಿರಕ್ಕಂಥದ್ದು, ಕ್ವಾರ್ಟರ್ ಟ್ಯಾಕ್ಸ್. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು 9,99,000 ಬಗೆಹರಿಸ್ಕೊಡ್ತೇನೆ. ಸರ್ ಮತ್ತೊಂದು Kia Seltos ಸರ್. ಅದು HTX ಆಪ್ಷನಲ್ STX ಪ್ಲಸ್ ಗಾಡಿ, ಸನ್ರೂಫ್ ಗಾಡಿ, 2020 ಮಾಡಲ್, ಸಿಂಗಲ್ ಓನರ್. ಬರೇ ಎಷ್ಟು ಹೇಳ್ರಿ, 12,25,000 ಟಾಪ್ ಅಂಡ್ ಗಾಡಿ ಕೊಡ್ತಾ ಇದ್ದೇನೆ. ಸರ್ ಮತ್ತೊಂದು ಹೈ ರೈಡರ್ ಸರ್. ಹೈ ರೈಡರ್ ನೋಡ್ಬೋದು ನೀವು, 40 ಕಿಲೋಮೀಟರ್ ಒಳಗಡೆ ಹೊಡೆದ್ರ ಅಂದ್ರೆ ನಿಮಗೆ ಬ್ಯಾಟ್ರಿಯಲ್ಲಿ ಓಡುತ್ತೆ. ಸೊ 40 ಸ್ಪೀಡ್ ಮೇಲೆ ಹೊಡೆದ್ರ ಅಂತಂದ್ರೆ ನಿಮ್ಗೆ ಪೆಟ್ರೋಲಿಗೆ ಕನ್ವರ್ಟ್ ಆಗುತ್ತೆ. ಅದು ಹೈಬ್ರಿಡ್ ಇಂಜಿನ್. ಇದು 2022 and 23 ಮಾಡಲ್, ಸಿಂಗಲ್ ಓನರ್. ಶೋರೂಮ್ ಕಾಸ್ಟ್ ಬಂದ್ಬಿಟ್ಟು 22 ಲಕ್ಷ ರೂಪಾಯಿ ಬೀಳುತ್ತೆ. ಸೊ ಇದು ನಾ ಕೊಡ್ತಾ ಇದ್ದೇನೆ ಬರೀ 15,95,000. ಸರ್ ಮತ್ತೊಂದು ಕ್ರೀಟಾ ಇದೆ ಇವ್ರ ಹತ್ರ. ಕ್ರೇಟಾ ನೋಡಬಹುದು ನೀವು, ಓಲ್ಡ್ ಶೇಪ್ ಕ್ರೇಟಾ ಅಂತಂದ್ರೆ ಬಾಳ ಡಿಮಾಂಡ್ ರೀ. ಅದರಲ್ಲಿ 1.6 SX ಆಪ್ಷನಲ್ ಅಂತಂದ್ರೆ ಇನ್ನ ಡಿಮಾಂಡ್ ರೀ. ಬರೀ ಎಷ್ಟು ಹೇಳ್ರಿ, 7,25,000. 2017 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಕೊಡ್ತಾ ಇದ್ದೇನೆ. ಲೋನ್ ಆಪ್ಷನ್ ಸರ್? ಲೋನ್ ಆಪ್ಷನ್ ನಿಮಗೆ ಒಂದು 5,5.5 ಲಕ್ಷ ರೂಪಾಯಿ ಮಾಡಿಸ್ಕೊಡ್ತೇನೆ ರೀ. ಸರ್ ರಿಕ್ವೆಸ್ಟ್ ಫಾರ್ ಸ್ಟೇಟ್ ನೇಮ್ ಸರ್? ಎಷ್ಟು ಕೊಡ್ಬೋದು ಹೇಳ್ರಿ ನಾ? ಇದು 6 ಲಕ್ಷ ಸರ್. 2021 ಮಾಡಲ್ ರೀ, 6,49,000 ಕೊಡ್ತೇನೆ ನೋಡ್ರಿ. 6,49,000. ಹಾ ರೀ, 2021 ಮಾಡಲ್, ಸಿಂಗಲ್ ಓನರ್ ರೀ. ಸೊ GT ಲೈನ್ Kia Seltos ಹುಡುಕ್ತಾ ಇದ್ದೀರಾ? ಸೊ ನೋಡಬಹುದು, 2020 ಮಾಡಲ್, ಸಿಂಗಲ್ ಓನರ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಆಟೋಮೆಟಿಕ್ ವೇರಿಯಂಟ್. ಸೊ GT ಲೈನ್ ಅಂತಂದ್ರೆ ಆಟೋಮೆಟಿಕ್ ಬರೋದು. ಸೊ ಮ್ಯಾಗ್ವಿಲ್ ಎಲ್ಲ ಕಂಡೀಷನ್ ನೋಡಬಹುದು ನೀವು, ಪೂರಾ ನಾನ್ ಆಕ್ಸಿಡೆಂಟಲ್ ಇದೆ, ಪೂರಾ ಜೆನ್ಯೂನ್ ಇದೆ ಗಾಡಿ. ಸೊ ಬರೀ 11,99,000 ಬಗೆಹರಿಸ್ಕೊಡ್ತೇನೆ. ಸರ್ ಪೋಲೋ GT ಲೈನ್ ಸರ್? ಪೋಲೋ GT ಲೈನ್ ಅಲ್ಲ ಸರ್, ಇದು ಹೈಲ್ಯಾಂಡ್ ಮಾಡಲ್, GT ಲೈನ್ ಕಂಡಂಗ್ ಮಾಡ್ಬಿಟ್ಟಾರ. ಇದು 2013 and 14 ಮಾಡಲ್ ರೀ, ಸೆಕೆಂಡ್ ಓನರ್ ವೆಹಿಕಲ್. ಬರೀ 3,65,000 ಬಗೆಹರಿಸ್ಕೊಡ್ತೇನೆ ಸರ್. ಡೀಸೆಲ್ ವೇರಿಯಂಟ್ ರೀ. ನೋಡಬಹುದು ನೀವು, ಗಾಡಿ ಕಂಡೀಷನ್, ಹೆಡ್ಲೈಟ್ ಎರಡು ಹೊಸದ್ ಹಾಕ್ಯಾರಿ, ಬಸ್ಟ್ ಚೆನ್ನಾಗಿ ಮಾಡ್ಯಾರಿ ಗಾಡಿ. ಸೊ ನ್ಯೂ ಶೇಪ್ ಗಿಲ್ ಹಾಕ್ಯಾರಿ. ಸರ್ ಮತ್ತೊಂದು ಇವ್ರ ಹತ್ರ ಟೊಯೋಟಾ ಇನೋವಾ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಸರ್ ನೋಡ್ರಿ, ಇನೋವಾ ಅಂತಂದ್ರೆ ಇಷ್ಟ ಆಗತ್ತಂದ್ರಿ ಕಸ್ಟಮರ್ಗೆ. ಅದು ನೋಡಬಹುದು ನೀವು, ಬರೀ 1,60,000 ಜೆನ್ಯೂನ್ ರನ್ನಿಂಗ್ ಆಗಿರಕ್ಕಂಥದ್ದು, 2016 ಮಾಡಲ್, ಸೆಕೆಂಡ್ ಓನರ್, ವಿ ವೇರಿಯಂಟ್. ಬರೀ 10,99,000 ಬಗೆಹರಿಸ್ಕೊಡ್ತೇನೆ. ಸರ್ ಬುಲೆರೋ ನಿಯೋ ಸರ್? ಸರ್ ಬುಲೆರೋ ನಿಯೋ 2024 ಮಾಡಲ್ ರೀ. ಅದು ಗೌಡ್ರಿಗೋಸ್ಕರ, ರೈತರಿಗೋಸ್ಕರ ಅಂತಂದ್ರೆ ಭಾಳ ಇಷ್ಟ ಆಗತ್ರಿ ಅವ್ರಿಗಂತದ ಗಾಡಿ ಇದು. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ಎಷ್ಟಕ್ಕೆ ಮಾಡಿ ಕೊಡೋಣ ಹೇಳ್ರಿ? 9 ಸರ್. 9,99,000 ಮಾಡಿ ಕೊಡ್ತೇನೆ ರೀ. ಫೈನಲ್ ಟು ಫೈನಲ್ ಸರ್. ಏನ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ್ರಿ. ಸರ್ ಮತ್ತೊಂದು ಇರುತ್ತೆ ಅಲ್ಕಾಜರ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಬರೀ 21,000 ಓಡಿರಕ್ಕಂಥದ್ದು ನೋಡ್ರಿ ಇದು ಅಲ್ಕಾಜರ್. ಅದು ಇದು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು 14,90,000 ಬಗೆಹರಿಸ್ಕೊಡ್ತೇನೆ ರೀ. ಅದು 21,000 ಹೊಡೈತ್ರಿ ಬರೀ. ನಾನು ಕೇಳ್ತಾ ಇರ್ತಾರೆ ಫಾರ್ಚುನರ್ ಇದ್ರೆ ಹೇಳಿ ಅಂತ, ಇವ್ರ ಹತ್ರ ಅವೈಲೇಬಲ್ ಇದೆ ಸರ್. ಮಾಡಲ್ ಏನು ಸರ್? ಸರ್ 2021 and 22 ಮಾಡಲು, 4x2 ಸೆಕೆಂಡ್ ಓನರ್ ವೆಹಿಕಲ್. ಬರೀ ಎಷ್ಟು ರನ್ನಿಂಗ್ ಆಗೈತೆ ಹೇಳ್ರಿ? 1,20,000 ಜೆನ್ಯೂನ್ ರನ್ನಿಂಗ್ ಆಗಿರೋದು. ಸೊ ಇದು ಬಂದ್ಬಿಟ್ಟು 29,50,000 ಬಗೆಹರಿಸ್ಕೊಡ್ತೀನಿ. ಲೋನ್ ಆಪ್ಷನ್ ಇದಕ್ಕೆ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಹೋಗ್ತದೆ ಸರ್. 15 ಲಕ್ಷ ಆಗ್ಬೋದ್ರಿ, 18 ಲಕ್ಷ ಆಗ್ಬೋದ್ರಿ, 12 ಲಕ್ಷ ಆಗ್ಬೋದ್ರಿ, 10 ಲಕ್ಷ ಆಗ್ಬೋದ್ರಿ.
ಸರ್ ಮತ್ತೊಂದು Profile ಮೇಲೆ depend ಅವೈಲೇಬಲ್ ಆಗ್ತದೆ. ಇರುತ್ತೆ ಸರ್. ಮಾಡಲ್ ಏನು ಸರ್? ಸರ್ ಟಾಟಾ ಹರಿಯರ್ ಬರೀ 10,25,000ಕ್ಕೆ ಸನ್ರೂಫ್ ವೆಹಿಕಲ್ ಹುಡುಕ್ತಾ ಇದೀರಿ ಅಂತಂದ್ರೆ ನೋಡ್ಬೋದು ನೀವು. ಅದು 2020 ಮಾಡಲ್ ಸಿಂಗಲ್ ಓನರ್ ಎಕ್ಸಾಡ್ ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ರೀ. ಬರೀ 10,25,000 ಮಾಡಿ ಬಗೆಹರಿಸ್ಕೊಡ್ತೇನೆ ರೀ. ಪೆನೆಟ್ ಬನ್ನಿ ಸರ್. ಏನ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋನ್ರಿ ಪ್ರಯತ್ನ ಸರ್ ಮತ್ತೊಂದು XUV 700 ಇದೆ. ಸರ EX7L ಲಕ್ಸುರಿ ವೇರಿಯಂಟ್ ರೀ. ಬರೀ 40,000 ಓಡಿರಕ್ಕಂಥದ್ದು EX7L 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಸೊ ಲಕ್ಸರಿ ಮಾಡಲ್ ಹುಡುಕ್ತಾ ಇದೀರ ಅಂತಂದ್ರೆ XUV 700. ಸೊ ಈ ಗಾಡಿ ಸೇಲಿಗೆ ಇದೆ ಬರೀ 19,99,000ಕ್ಕೆ. ನೆಗೋಷಿಯಬಲ್ ಇದೆ ಸರ್. ಹಾ ಸರ್, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೇನೆ ಅಂತ. ಸರ್ ಮಾಡಲ್ ಸರ್ 2014 ಮಾಡಲು VLX ಟಾಪ್ ಅಂಡ್ ಮಾಡಲ್ ರೀ. ಸೊ ಇದು ಯಮಾಕ್ ಇಂಜನ್. ಕಸ್ಟಮರ್ ಎಷ್ಟು ಎನ್ಕ್ವೈರಿ ಮಾಡ್ತಾರೆ ಅಂತಂದ್ರೆ ಭಾಳ ಎನ್ಕ್ವೈರಿ ಮಾಡ್ತಿರ್ತಾರೆ. ಸೊ ಈ ಗಾಡಿ ಬಂದಿದೆ ನೋಡಿ, ಅದು ಸ್ಕಾರ್ಪಿಯೋ ಮಾಫಿಯಾ ಗಾಡಿ ಅನ್ಬೋದು ರೀ ಇದಕ್ಕೆ. ಸೊ ಇದು ಬಂದ್ಬಿಟ್ಟು 4,49,000 ಬಗೆಹರಿಸ್ಕೊಡ್ತೇನೆ. ಸರ್ ಮಹೀಂದ್ರ ಥರ್ ಸರ್. ಎಷ್ಟು ಬಜೆಟ್ನಾಗ ಹುಡುಕ್ತಿರ್ತಾರೆ ಹೇಳ್ರಿ ಕಸ್ಟಮರ್? ಬಜೆಟ್ನಾಗು ಇಲ್ರಿ, ಭಾಳ ಹತ್ರ ಅದು ಬಜೆಟ್. ಬರೀ 12,49,000ಕ್ಕೆ 2022 ಮಾಡಲ್ 4x4 ಮ್ಯಾನುವಲ್ ಥಾರ್ ಕೊಡ್ತಾ ಇದ್ದೇನೆ.